ಸಾರ್ವಜನಿಕರ ಬಳಕೆಗಾಗಿ ನಿರ್ಮಿಸಲಾದ ಈ ಟಾಯ್ಲೆಟ್ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗಿದ್ದು, ರಾಮಕೃಷ್ಣ ನಗರದ ಉಪನೋಂದಣಿ ಕಚೇರಿಯ ಮುಂಭಾಗ ಇರುವ ಈ ಶೌಚಾಲಯ ದುಸ್ಥಿತಿಯನ್ನ ಕೇಳುವವರೇ ಇಲ್ಲದಂತಾಗಿದೆ. ಸಬ್ ರಿಜಿಸ್ಟರ್ ಕಚೇರಿಯ ಮಾತ್ರವಲ್ಲದೆ ಈ ಸ್ಥಳದಲ್ಲಿ ಹಲವು ಸರ್ಕಾರಿ ಕಚೇರಿಗಳಿದ್ದು, ಇಲ್ಲಿಗೆ ಬರುವ ಸಾರ್ವಜನಿಕರ ಬಳಕೆಗಾಗಿ ಈ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಈ ಟಾಯ್ಲೆಟ್ ಕೆಟ್ಟು ನಿಂತು ತಿಂಗಳುಗಳೇ ಕಳೆದಿದ್ರೂ ಬಾಗಿಲುಗಳು ಭದ್ರವಾಗಿಲ್ಲದೆ ತೆರೆದ ಮನೆಯಂತಾಗಿದೆ. ಸಮರ್ಪಕವಾಗಿ ಬಳಕೆಯಲ್ಲಿ ಇಲ್ಲದಿದ್ದರೂ ವಿದ್ಯುತ್ ಸಂಪರ್ಕ ಮಾತ್ರ ಚಾಲ್ತಿಯಲ್ಲಿದೆ. ವಿದ್ಯುತ್ ಉಪಕರಣಗಳನ್ನು ಅಳವಡಿಸಿರುವ ಪೆಟ್ಟಿಗೆ ಓಪನ್ ಆಗಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ತೆರೆದ ಸಂಪ್ ಸಹ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದು, ಪಾದಚಾರಿಗಳು ಹಾಗೂ ಪ್ರಾಣಿಗಳು ಆಯತಪ್ಪಿ ಬೀಳುವ ಸಂಭವವಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಈ ಟಾಯ್ಲೆಟ್ ಅಧಿಕಾರಿಗಳ ಬಣ್ಣ ಬಯಲು ಮಾಡುತ್ತಿದೆ. ಮಹಾನಗರ ಪಾಲಿಕೆ ವಲಯ ಕಚೇರಿಯ 3ರ ವ್ಯಾಪ್ತಿಗೆ ಬರುವ ಈ ಟಾಯ್ಲೆಟ್ಗೆ ಕಾಯಕಲ್ಪ ದೊರೆಯುವುದೇ ಅಥವಾ ಅಪಾಯ ಸಂಭವಿಸುವ ಮುನ್ನ ದುಸ್ಥಿತಿಗೆ ಬರುವುದೇ? ಇದನ್ನ ನಿರ್ಮಿಸಿದ ಉದ್ದೇಶ ಈಡೇರುವುದೇ ಎಂಬೆಲ್ಲ ಪ್ರಶ್ನೆಗಳಿಗೆ ಪಾಲಿಕೆ ಅಧಿಕಾರಿಗಳು ಉತ್ತರ ನೀಡಬೇಕಿದೆ. ಇಲ್ಲಿ ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಇಲ್ಲಿ ಟಾಯ್ಲೆಟು ಸಾರ್ವಜನಿಕರ ಬಳಕೆಗೆ ಅಂತ ಕೊಟ್ಟು ಅದು ತುಂಬ ಹದಗೆಟ್ಟೋಗಿದೆ. ಮತ್ತು ಅದು ಚೇಂಬರು ಎಲ್ಲ ಓಪನ್ ಆಗಿದೆ. ತುಂಬ ಗಲೀಜು, ತುಂಬ ಸ್ಮೆಲ್ಲು. ಇಲ್ಲಿ ಬರೋವಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ವರ್ಕರ್ಸ್ ಬರ್ತಾಯಿದ್ದಾರೆ ಮತ್ತು ಜನಗಳು ಬರ್ತಾಯಿದ್ದಾರೆ. ಜನಗಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅದು ಸಂಬಂಧಪಟ್ಟ ಇಲಾಖೆಗೆ ನೀವು ತಿಳಿಸಿ, ದಯವಿಟ್ಟು ತುಂಬ ಅದೊಂದು ಬೇಗ ಅದಕ್ಕೊಂದು ಸೂಕ್ತ ಪರಿಹಾರ ಕಂಡುಕೋಬೇಕು ಅಂತ ನಾವು ಕೇಳ್ತೀವಿ. ರಿಲೀಸ್ ಮಾಡ್ತಾಯಿದ್ದಾರೆ ಮತ್ತು ಅದು ತುಂಬ ವ್ಯವಸ್ಥೆ ಹದಗೆಟ್ಟೋಗಿದೆ. ಅದು ಇರೋದಕ್ಕಿಂತ ತುಂಬ ಪ್ರಾಬ್ಲಮ್ಮೇ ಅದರಿಂದ ಆಗ್ತಾಯಿದೆ. ಸ್ಮೆಲ್ ಜಾಸ್ತಿ, ಓಡಾಡೋಕ್ಕಾಗ್ತಾಯಿಲ್ಲ ರೋಡಲ್ಲಿ. ಸಾರ್ವಜನಿಕರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಈ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿ, ಮಾಹಿತಿ ತಿಳಿಸಿ, ದಯವಿಟ್ಟು ಇದು ಬೇಗ ಕ್ಲಿಯರ್ ಮಾಡ್ತೀವಿ.